ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನನ್ನ ಹಳೆ ಚಾನಲ್ ಏನಾಯಿತು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊತಾ ಬರ್ತೀನಿ. ಬನ್ನಿ, ಅದಕ್ಕಿಂತ ಮುಂಚೆ ನಾನು ಹೊಸ ಚಾನಲ್ ಏನಕ್ಕೆ ಮಾಡಿದ್ದೀನಿ, ಹಳೆ ಚಾನಲ್ ಏನಾಯಿತು ಅಂತ ಈ ಬ್ಲಾಗಲ್ಲಿ ಖಂಡಿತ ಹೇಳ್ತಾ ಹೋಗ್ತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ನು ನನಗೆ ಇಂಪಾರ್ಟೆಂಟ್ ಆಗಿದೆ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಏನಾಯ್ತಪ್ಪ ನನ್ನ ಹಳೆ ಚಾನಲ್ಲು ಅಂದರೆ, ನಾನು ಚಾನಲ್ ಓಪನ್ ಮಾಡಿ 1.5 ವರ್ಷ ಆಗೋಕ್ಕೆ ಬಂತು. ರಜನಿ ಶಂಕರ್ ಗೌಡ ಬ್ಲಾಗ್ಸ್ ಅಂತ ಚಾನಲ್ ಓಪನ್ ಮಾಡಿದ್ದೆ. ಅದರಲ್ಲಿ 21K ಸಬ್ಸ್ಕ್ರೈಬರ್ ಇದ್ದಾರೆ, 21K 600 ಸಬ್ಸ್ಕ್ರೈಬರ್ ಇದ್ದಾರೆ. ಅದರಲ್ಲಿ ನಾನು 21,600 ಸಬ್ಸ್ಕ್ರೈಬರ್ ಇದ್ದಾರೆ. ಗೂಗಲ್ ಮಾಡ್ಕೊತಾ ಇಂಗ್ಲೀಷಲ್ಲಿ ಹೇಳ್ಬಾರ್ದು, ಕನ್ನಡದವರೇನು ಕನ್ನಡದಲ್ಲಿ ಹೇಳಬೇಕು. ಅದಕ್ಕೆ 21,600 ಸಬ್ಸ್ಕ್ರೈಬರ್ ಇದ್ದಾರೆ. ಇವಾಗ ಹೆಚ್ಚು ಕಮ್ಮಿ ಆಗಿರ್ಬೋದು ಮೇ ಬಿ. ಓಕೆ, ಇಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ. ನಾನು ಸ್ಟಾರ್ಟಿಂಗ್ ಚಾನಲ್ ಓಪನ್ ಮಾಡಿದಾಗ ಏನಾಯಿತು ಅಂದರೆ, ಒಂದು ಸಬ್ಸ್ಕ್ರೈಬರ್ಗೋಸ್ಕರ ಕ್ಯೂರಿಯಾಸಿಟಿ ಇರುತ್ತಲ್ವ, ನಮಗೂ ಚಾನಲ್ ಓಪನ್ ಮಾಡಿದ್ದೀನಿ, ಸಬ್ಸ್ಕ್ರೈಬರ್ ಬೇಕು ಅಂತ ಅಂದ್ಕೊಂಡು ಇನ್ಸ್ಟಾದಲ್ಲಿ ಯಾರ್ಯಾರು ಇರ್ತಾರೆ, ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ಯಾರಾದರೂ ಸ್ವಲ್ಪ ಪರಿಚಯ ಇರ್ತಾರಲ್ವ ಇನ್ಸ್ಟಾದಲ್ಲಿ, ಅವರಿಗೆಲ್ಲರೂ ಲಿಂಕ್ ಕಳ್ಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಲ್ಲೇ ತಪ್ಪು ಮಾಡಿದೆ ಅನಿಸುತ್ತೆ. ನಾನು ಒಂದೊಂದು ಲಿಂಕ್ ಜಾಸ್ತಿ ಈಗ ಕಳಿಸ್ಬಾರ್ದಂತೆ, ಯೂಟ್ಯೂಬ್ ಚಾನಲ್ ಲಿಂಕು ಕಳಿಸ್ಬಾರ್ದಂತ ನನಗೆ ಇವಾಗ ಗೊತ್ತಾಗಿದೆ. ಅದನ್ನು ಲಿಂಕ್ ಕಳ್ಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. 1 ನಿಮಿಷ, ನನ್ನ ಮಗಳಿದ್ರು. ಲಿಂಕ್ ಕಳ್ಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಎಲ್ಲರಿಗೂ ಲಿಂಕ್ ಕಳಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೆ. ಅದರಿಂದ ಕೆಲವೊಂದು ಸ್ಟಾರ್ಟಿಂಗ್ ಒಂದು 100 ಸಬ್ಸ್ಕ್ರೈಬರ್ ಬೇಗನೆ ಆದರೂ ಬಿಡಿ. ಓಕೆ, 100 ಸಬ್ಸ್ಕ್ರೈಬರ್ ಆದರೂ ಅಲ್ವಾ, ಹೆಂಗೋ 100 ಸಬ್ಸ್ಕ್ರೈಬರ್ ಆಯಿತು. ಬೇಗ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈವು ನಿಜ ಹೇಳ್ಬೇಕಂದ್ರೆ ಯಾರ್ದು ವೈರಲ್ ಆಗಿದ್ದಿಲ್ಲ ಫ್ರೆಂಡ್ಸ್, ನನ್ನದೇ ವೈರಲ್ ಆಗಿತ್ತು. ಎಷ್ಟಂದರೆ 20K ಎಲ್ಲ ವೈರಲ್ ಆಗಿತ್ತು. ಚೆನ್ನಾಗಿ ಹೋಯಿತು, ಲೈವ್ ಎಲ್ಲ ಚೆನ್ನಾಗಿ ಹೋಯಿತು. 4000 ವಾಚ್ ಅವರನ್ನು ಕಂಪ್ಲೀಟ್ ಮಾಡಿದೆ. ಹಾಫ್ ಮೌನ ಮಾಡ್ಕೋಬೇಕಂದ್ರೆ ಬೇಡ, ಚೆನ್ನಾಗಿ ಹೋಗ್ತಾ ಇದೆ ಲೈವು, ಫುಲ್ ಮೌನ ಮಾಡ್ಕೊಳ್ಳಿ ಅಂತ ನಮ್ಮ ಹಸ್ಬೆಂಡ್ ಹೇಳಿದರು. ಓಕೆ, ಫುಲ್ ಮೌನ ಮಾಡ್ಕೊಂಡ್ರಾಯಿತು. ಮತ್ತು ಹಾಫ್ ಮೌನ ಮಾಡ್ಕೊಂಡು ಸ್ವಲ್ಪ ಡಲ್ ಆಗಿಬಿಡುತ್ತೆ ಲೈವು ಅಂತ ಯಾರೋ ಒಬ್ಬರು ಹೇಳಿದರು. ಅದಕ್ಕೆ ಫುಲ್ ಮೌನ ಮಾಡಿಕೊಂಡೆ. ಫುಲ್ ಮೌನ ಮಾಡಿಕೊಂಡು $10 ಆಗಬೇಕಲ್ವಾ ಗೂಗಲ್ ಪಿನ್ಗೆ. $10 ಆಯಿತು. ಓಕೆ, $10 ಮೇಲೆ $10 ಮೇಲೆ 13 ಎಷ್ಟೋ ಇತ್ತು, ಮೇ ಬಿ ಅಷ್ಟೊಂದು ನೆನಪಿಲ್ಲ. ಆಯಿತು, ಆಯಿತು. ನಾನು $10 ಆದಮೇಲೆ ಗೂಗಲ್ ಪಿನ್ನಿಗೆ ಇದು ಅಪ್ಲೈ ಮಾಡಬೇಕಲ್ವ ಫ್ರೆಂಡ್ಸ್, ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕಲ್ಲ. ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ಸಮಸ್ಯೆ ಆಯಿತು ನಂದು. ಅಲ್ಲಿ ನಂದು ಪ್ಯಾನ್ ಕಾರ್ಡು ಮಾಡಿಸೋದಕ್ಕೆ ಕೊಟ್ಟಿದ್ವಿ, ಇನ್ನೂ ಕ್ರಿಯೇಟ್ ಆಗಿರಲಿಲ್ಲ ಅಲ್ಲಿ. ಅದರಿಂದ ಒಂದು ಫೋಟೋ ತೊಗೊಂಡು ಆ ಫೋಟೋದಿಂದ ನಮ್ಮ ಫೋನಿಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು, ವಾಟ್ಸಪ್ಪಿಂದ ಫೋಟೋನ ಅಲ್ಲಿ ಪ್ಯಾನ್ ಕಾರ್ಡ್ನ ಅದು ಅಪ್ಡೇಟ್ ಮಾಡೋಕ್ಕೆ ಹೋಗ್ತೀವಿ, ಬರ್ತಾನೇ ಇಲ್ಲ. ಅಲ್ಲಿ ಏನು ಮಾಡಿದೆ, ಅಲ್ಲಿ ಸಮಸ್ಯೆನೇ ಆಗ್ಬಿಟ್ಟು. ಮತ್ತು ಮಾನಿಟೈಸೇಷನ್ ಆಗಿತ್ತಲ್ವ, ಡಿಮಾನಿಟೈಸೇಷನ್ ಆಗ್ಬಿಡ್ತು. ಅಲ್ಲಿ ಬಂತು ನೋಡಿ ಫ್ರೆಂಡ್ಸ್ ಕಷ್ಟ. ಡಿಮಾನಿಟೈಸೇಷನ್ ಆದಾಗ ಏನಾಯಿತು ಅಂದರೆ, ಒಂದು 15 ದಿನ ಆಯಿತು, ತಿಂಗಳಾಯಿತು. ಓಕೆ, ಯಾರಾದರೂ ಸಿಗ್ತಾರೇನೋ. ನನ್ನ ಹಸ್ಬೆಂಡ್ಗೆ ಹೇಳಿದೆ, ನೀವು ಮಾಡಿಕೊಡಿ ಅಂತ. ನನಗೆ ಅಷ್ಟೊಂದು ಯೂಟ್ಯೂಬಲ್ಲಿ ಐಡಿಯಾ ಇಲ್ಲಮ್ಮ, ನೋಡು ಬೇರೆಯವ್ರ ಹತ್ರ ಮಾಡಿಸು ಅಂದರು. ಒಬ್ಬ ಅಣ್ಣನ ಹತ್ರ ಕೇಳಿದೆ, ಮಾಡ್ತೀನಿ ಅಂತ ಅವರು ಹೇಳಿದರು. ಅಷ್ಟೊಂದು ಗೊತ್ತಿಲ್ಲ, ನನ್ನ ಫ್ರೆಂಡಿನ ಕೇಳ್ತೀನಿ ಅಂತ ಪಾಪ ಹೇಳಿದರು ಅವರು ಕೇಳ್ತೀನಿ ಅಂತ ಅಂದರು. ಸ್ವಲ್ಪ ಜಲ್ದಿ ರೆಸ್ಪಾನ್ಸ್ ಮಾಡಲಿಲ್ಲ. ನನ್ನ ಅವಸರ ಬಿದ್ದುಬಿಟ್ಟೆ ನಾನು. ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾನು ಟೆಕ್ ಚಾನಲ್ ಹತ್ರ ಹೋಗ್ಬಿಟ್ಟು ಸೊಲ್ಯೂಷನ್ ಕೇಳಿದರೆ ಅವ್ರು ಮಾಡಿಕೊಡ್ತಾರೇನೋ ದುಡ್ಡಿಗೋಸ್ಕರ ಅಂತಂದೆ. ಓಕೆ, ಕೇಳು ಅಂತ ನಮ್ಮ ಹಸ್ಬೆಂಡನ್ನೇ ಹೇಳಿದರು. ಒಬ್ಬರು ಟೆಕ್ ಚಾನಲ್ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಮೆಸೇಜ್ ಮಾಡಿದೆ ಇನ್ಸ್ಟಾದಲ್ಲಿ, ಅಲ್ಲಿ ಈ ಥರ ನನ್ನ ಪ್ರಾಬ್ಲಮ್ ಆಗಿದೆ, ನನ್ನ ಚಾನಲ್ಲು ಸೊಲ್ಯೂಷನ್ ಇದೆನಾ, ನೀವು ಮಾಡಿಕೊಡ್ತೀರಾ ಅಂದ್ವಿ ನಾವು. ಓಕೆ, ಚಾರ್ಜ್ ಆಗುತ್ತೆ ಅಂತಂದರೆ. ಓಕೆ, ಎಷ್ಟಾಗುತ್ತೆ ಅಂತ ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಓಕೆ, ಈ ನಂಬರಿಗೆ ವಾಟ್ಸಪ್ ಮಾಡಿ ಅಂತಂದೆ. ಈ ನಂಬರಿಗೆ ವಾಟ್ಸಪ್ ಮಾಡಿ ಅಂತ ಅವ್ರು ಹೇಳಿದರು. ಆವಾಗ ನಾನು ಆ ನಂಬರ್ನ ತೊಗೊಂಡು ನಮ್ಮ ಹಸ್ಬೆಂಡ್ ಮೊಬೈಲಿಂದ ಅವರಿಗೆ ವಾಟ್ಸಪ್ ಮಾಡಿ, ನನ್ನ ಚಾನಲ್ ಈ ರೀತಿ ಆಗಿದೆ, ನೀವು ಮಾಡಿಕೊಡ್ತೀರಾ ಅಂತ ಅವ್ರನ್ನ ಕೇಳಿದರೆ, ಅವರು ಓಕೆ ಮಾಡಿಕೊಡ್ತೀನಿ, 1500 ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಹೇಳಿದರು. 15 ದಿನ ಆಗುತ್ತೆ, 1500 ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು. ಓಕೆ, 1500 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ, ಓಕೆ ಅಮ್ಮ, ಅವ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ ಅಂದರೆ ಓಕೆ ಮಾಡಿಸ್ಕೊಂಬಿಡೋಣ, ಹೋದರೆ ಹೋಗಲಿ 1500 ರೂಪಾಯಿ, ಖುಷಿಗೋಸ್ಕರ ಏನೂ ಇಲ್ಲ ಅಂತ ನಮ್ಮ ಹಸ್ಬೆಂಡರು ಒಪ್ಕೊಂಡ್ರು. ಓಕೆ ಅಂತ ಅವರಿಗೆ ಓಕೆ 15 ದಿನ ಆದರೂ ಪರವಾಗಿಲ್ಲ. 2-3 ತಿಂಗಳಾಯಿತು ಆ ಪ್ರಾಬ್ಲಮ್ಮು ಆದಾಗ.
2-3 ತಿಂಗಳು ಕಾದಿದ್ದೀನಿ ಅಂತೆ, ಇನ್ನು 15 ದಿನ ಕಾಯೋದಕ್ಕೆ ನನ್ನ ಕೈಲಿ ಆಗಲ್ಲೇನು ಅಂತ ಓಕೆ ಅಂತೇಳಿ ಅವ್ರ ಹತ್ರ ಮೆಸೇಜ್ ಮಾಡಿದ್ವಿ. ಮೆಸೇಜ್ ಮಾಡಿದರೆ ಅವ್ರು ಏನು ಹೇಳಿದ್ರು ಗೊತ್ತಾ ಫ್ರೆಂಡ್ಸ್, ಕಾಲ್ ಮಾಡಿ ನಮ್ಮ ಹಸ್ಬೆಂಡ್ ಇರೋದು ಕಾಲಲ್ಲಿ ಮಾತಾಡಿದ್ರು ಅಪ್ಪಿ, ಮೆಸೇಜಲ್ಲಿ ಚೆಂದ ಇರೋದಿಲ್ಲ, ಅದು ಅವ್ರ ವಾಯ್ಸೆಲ್ಲ ನೀಟಾಗಿ ಕೇಳು, ಅವ್ರ ವಾಯ್ಸಲ್ಲಿ ಅವ್ರು ಏನೇನು ಹೇಳ್ತಾರೆ ನೋಡುವ ಅಂತಂತೆ. ಅವ್ರಿಗೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಕಾಲ್ ಮಾಡೋದೇನ್ರಿ ಸರ್ ಅಂತ ನಾನು ಮೆಸೇಜ್ ಮಾಡಿದರೆ, ಅವರು ಒಂದು ಕಾಲಿಗೆ 200 ರುಪೀಸ್ ಚಾರ್ಜ್ ಆಗುತ್ತೆ ಅಂತ ಹೇಳಿದರು. ಒಂದು ಕಾಲಿಗೆ ಓಕೆ ನಮ್ಮ ಹಸ್ಬೆಂಡ್ಗೆ ಒಂದು ಕಾಲಿಗೆ 200 ರುಪೀಸ್ ಚಾರ್ಜ್ ಆಗುತ್ತೆ ಅಂತ ಏನು ಮಾಡೋಣ ಅಂತಂದ್ವಿ. ಓಕೆ ಅಂದ್ರೆ ಅಲ್ಲಿಗೂ ನಾನು ಮತ್ತೆ ಇನ್ನೊಂದು ಸಾರಿ ಹೈಡ ಮಾಡಿದೆ, ಇವಾಗೇನು ಕಾಲ್ ಮಾಡ್ತೀವಪ್ಪಿ, ಪದೇ ಪದೇ ಕಾಲ್ ಮಾಡಿದಾಗೆಲ್ಲ 200 ಚಾರ್ಜ್ ಆಗುತ್ತೆ ಅಂತಲೇ ಹೇಳಿದ್ದಾರೆ ಅವರು. ಇವಾಗ ನಾನು ಆ ಸೊಲ್ಯೂಷನ್ನ ಕೇಳೋದಕ್ಕೆ ಕಾಲ್ ಮಾಡ್ತೀನಿ, ಅದಾದಮೇಲೆ ಅವ್ರು ಅರ್ಧಂಬರ್ಧ ಸೊಲ್ಯೂಷನ್ ಹೇಳ್ಬೋದು, ಇನ್ನೊಂದು 200 ರುಪೀಸ್ ಬರುತ್ತೆ ಇನ್ನೊಂದು ಸಾರಿ ಕಾಲ್ ಮಾಡಿದರೆ ಅಂತ ಅವ್ರ ಪ್ಲ್ಯಾನಿಂಗಲ್ಲಿ ಅರ್ಧಂಬರ್ಧ ಸುಳ್ಳು ಹೇಳಿ ಆಮೇಲೆ ಮತ್ತೆ ಇನ್ನೊಂದು 200 ರುಪೀಸ್ ಬರುತ್ತೆ ಅಂತ ಇನ್ನೊಂದು ಸಾರಿ ಕಾಲ್ ಮಾಡು ಅಂತ ಹೇಳ್ಬೋದಲ್ವಾ. ದುಡ್ಡುಗೋಸ್ಕರ ಅವರು ಈ ಥರ ಮಾಡ್ತಿದ್ದಾರೆ ಅಂತ ನಾನು ಹೇಳಿದೆ ಹಸ್ಬೆಂಡಿಗೆ. ಅವರು ಥಿಂಕ್ ಮಾಡಿದರು. ಮತ್ತು ಇನ್ಸ್ಟಾದಲ್ಲೇ ಒಬ್ಬ ಅಣ್ಣ ಪರಿಚಯ ಇದ್ದಾನೆ ಅಂತ ಹೇಳಿದ್ನಲ್ವ, ಅವ್ರ ಹತ್ರ ಹೋಗಿ ಈ ಥರ ಹೇಳ್ತಿದ್ದಾರೆ ಟೆಕ್ ಚಾನಲ್ ಅವರು, ಏನು ಮಾಡೋದು ಬ್ರೋ ಅಂತ ಅವ್ರಿಗೆ ಕಾಮೆಂಟ್ ಮಾಡಿದೆ. ಅವರಿದ್ದು ಒಬ್ಬ ಅಣ್ಣನ ಕೇಳ್ತೀರಮ್ಮ ಅಂತ ಅವರು ಮೆಸೇಜ್ ಹಾಕಿದ್ರು ಇನ್ನೊಂದು ಸಾರಿ. ಮತ್ತು ಆ ಅಣ್ಣನೂ ಕೇಳ್ತಾರಂತಿದ್ದಾರಲ್ಲ ತಡಿ ವೇಟ್ ಮಾಡೋ ಅಂತಂದರು. ಇನ್ನೊಂದು ಸಾರಿ ಏನಾಯಿತು ಅಂದರೆ, ಯಾವ ಚಾನಲ್ ಅಂದರೆ ಸುಷ್ಮಾ ಬ್ಲಾಗ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಅವ್ರ ಹತ್ರ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದೆ, ಅಕ್ಕ ನಂದು ಪ್ರಾಬ್ಲಮ್ ಆಗಿತ್ತು, ಇವರು ಸೊಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ ಟೆಕ್ ಚಾನಲ್ ಅವರು ಇನ್ನೊಬ್ಬರು ಅಂತ ಹೇಳಿದರು. ಓಕೆ ಅಕ್ಕ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕೊಡಿ, ನಂದು ಪ್ರಾಬ್ಲಮ್ ಆಗಿದೆ, ನಾನು ಸೊಲ್ಯೂಷನ್ ತೊಗೊತೀನಿ, ಅವ್ರ ಹತ್ರ ಮಾಡಿಸ್ಕೊತೀನಿ, ನಂದು ಸೊಲ್ಯೂಷನ್ ಎಲ್ಲ ಪ್ರಾಬ್ಲಮ್ ಎಲ್ಲ ಸೊಲ್ಯೂಷನ್ ಮಾಡಿಸ್ಕೊತೀನಿ ಅಂತ ಹೇಳಿದ್ರು. ಫೋನಲ್ಲಿ ಏನೋ ಮಾತಾಡ್ತಿದ್ದೀನಿ ಫ್ರೆಂಡ್ಸ್, ಏನೋ ಅನ್ಕೋಬೇಡಿ, ಮಾಡ್ಕೊತೀನಿ ಅಂತ ಅವ್ರ ಹತ್ರ ನಂಬರ್ ಇಸ್ಕೊಂಡೆ. ಅವ್ರ ಹತ್ರ ಇಮಿಡಿಯೇಟ್ಲಿ ಓಕೆ ಸರ್ ಈ ಥರ ಆಗಿದೆ ನನ್ನ ಪ್ರಾಬ್ಲಮ್ಮು ಮಾಡಿಕೊಡ್ತೀರಾ ಅಂದರೆ, ಅವ್ರೂ 1000 ರುಪೀಸ್ ಚಾರ್ಜ್ ಆಗುತ್ತೆ ಅಂತಂದರು. ಓಕೆ ಅಂತಂದೆ. ಅವ್ರೂ ಕಾಲ್ ಮಾಡಿದರೆ 200 300 ಅಂತ ಇವ್ರ ಥರ ಅವರು ಹೇಳಿಲ್ಲ. ಓಕೆ ಅಂತಂದರು. ಓಕೆ ಅಂತ ಆಯಿತು, ಫೋನ್ಪೇ ಮಾಡ್ತೀವಿ, ನನ್ನ ಚಾನಲ್ ಅವ್ರ ಕೈಗೆ ಕೊಡಬೇಕಂತ ಎಲ್ಲ ಡಿಸೈಡ್ ಮಾಡಿದ್ದೀವಿ, ಮಾರ್ನಿಂಗ್ ಕೊಡ್ತೀವಿ ಅಂತ ಅವ್ರ ಹತ್ರ ಹೇಳಿದ್ದೀವಿ. ನೈಟ್ ಒಂದು ಮೆಸೇಜ್ ಬಂತು, ನಾನು ಹೇಳಿದ್ನಲ್ವ ಒಬ್ಬ ಅಣ್ಣ ಮಾಡಿಕೊಡ್ತೀನಿ, ಅವರು ನನ್ನ ಫ್ರೆಂಡ್ಗೆ ಕೇಳ್ತೀನಿ ಅಂದಿದ್ದಾರೆ ಅಂತಂದಲ್ವ, ಆ ಅಣ್ಣ ನನಗೆ ಮೆಸೇಜ್ ಮಾಡಿದ್ದೆ, ಸಿಸ್ಟರ್ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಅಂತಲ್ವ ಇದು ಚಾನಲ್ಲು ಸೊಲ್ಯೂಷನ್ ಅದು ಪ್ರಾಬ್ಲಮ್ ಮೇಲೆ ಸೊಲ್ಯೂಷನ್ ಮಾಡಿಕೊಡ್ತೀವಿ ಅಂತ ಮೆಸೇಜ್ ಮಾಡಿದರು. ಮತ್ತು ನಮ್ಮ ಹಸ್ಬೆಂಡಿಂದ ನಂಬರ್ ಕೊಡಿ ಅಂತ ಆ ಅಣ್ಣ ಹೇಳಿದ್ರು. ಮತ್ತು ನಮ್ಮ ಹಸ್ಬೆಂಡ್ ನಂಬರ್ ಕೊಟ್ಟೆ, ನಮ್ಮ ಹಸ್ಬೆಂಡ್ ಹತ್ರ ಮಾತಾಡಿದರು. ಅವರು ಸೊಲ್ಯೂಷನ್ ಮಾಡೋದಕ್ಕೆ ಹೋಗ್ತಿದ್ದಾರೆ, ಸೊಲ್ಯೂಷನ್ ಅದು ಆ ಪ್ರಾಬ್ಲಮ್ನ ಎಲ್ಲ ಸಾಲ್ವ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಅವರು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಕೊಡ್ತೀನಿ ಅಂತ ನನ್ನ ಚಾನಲ್ಲು ಜಿಮೇಲ್ ಐ ಡಿ ಎಲ್ಲ ಇಸ್ಕೊಂಡು ನನ್ನ ಚಾನಲ್ ಅವ್ರ ಕೈಯಾಗಿ ಕೊಟ್ಟೆ. ಅವರು ಸಾಲ್ವ್ ಮಾಡೋಕ್ಕೆ ಹೋಗ್ತಿದ್ದಾರೆ, ಅಲ್ಲಿ ಸಾಲ್ವೇ ಆಗ್ತಾಯಿಲ್ಲ. ಯಾಕೆ ಅಂದರೆ ನಾನು ಅವರು ಚಾನಲ್ ಇಸ್ಕೊಳ್ಳೋಕ್ಕಿಂತ ಮುಂಚೆ ನಾನೇನು ಮಾಡಿದ್ದೆ ಅಂದರೆ, ಟೆಕ್ ಚಾನಲ್ಲು ಇರ್ತಾರಲ್ವ, ಇವಾಗ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಯೂಟ್ಯೂಬಲ್ಲಿ ಹೊಡೆದ್ಬಿಟ್ರೆ ಆ ಪ್ರಾಬ್ಲಮಿಗೆ ಒಂದು ಸಾಲ್ವ್ ಮಾಡೋದಕ್ಕೆ ಅಂತ ವಿಡಿಯೋ ಮಾಡಿ ಹಾಕಿರ್ತಾರಲ್ವ, ಆ ವಿಡಿಯೋನ ತೊಗೊಂಡು ನೋಡಿಕೊಂಡು ನಾನು ಸಾಲ್ವ್ ಮಾಡಿದ್ದೀನಿ. ಅಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ, ನನ್ನ ಚಾನಲ್ಲು ಸ್ಟಾರ್ಟ್ ಮಾಡ್ತಾ ಇದ್ನಲ್ವ ಸ್ಟಾರ್ಟಿಂಗಿಂದ, ಅದು ಒಂದೇ ಜಿಮೇಲ್ ಐ ಡಿ ಇರುತ್ತೆ ಅಲ್ವಾ, ಆ ಜಿಮೇಲ್ ಐ ಡಿ ಓಕೆ, ಆ ಜಿಮೇಲ್ ಐ ಡಿಯಿಂದನೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನಾನೇನು ಮಾಡಿದ್ದೀನಿ, ಇನ್ನೊಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅವ್ರು ಹಂಗೆ ಮಾಡಿದ್ರು ಫ್ರೆಂಡ್ಸ್. ಆ ವಿಡಿಯೋದಲ್ಲಿ ಇನ್ನೊಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಇದಕ್ಕೆ ಅಪ್ಡೇಟ್ ಕೊಡಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಂದರೆ, ನಾನು ಅದೇ ರೀತಿ ನಾನು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅಪ್ಡೇಟ್ ಕೊಟ್ಟಿದ್ದೀನಿ. ಅದು ಒಂದು ಮಾಡೋಕ್ಕೋಗಿ 2 ಆಗಿಬಿಟ್ಟಿದೆ ಫ್ರೆಂಡ್ಸ್. ಅವರು ಪಾಪ 1 ತಿಂಗಳಲ್ಲಿ 2 ತಿಂಗಳು ಹಿಂಗೆ ಒದ್ದಾಡಿದ್ದಾರೆ. ಏನಾದರೂ ಮಿಸ್ಟೇಕ್ ಮಾಡಿದ್ದಾರೆ ಹೇಳಿ ಸಿಸ್ಟರ್ ಅಂದಿದ್ದಾರೆ. ನಾನು ಏನೂ ಹೇಳೇ ಇಲ್ಲ, ಅದು ಮರ್ತೇ ಹೋಗ್ಬಿಟ್ಟಿದ್ದೀನಿ. ನಾನು ಈ ಟೆನ್ಷನಲ್ಲಿ ಈ ಥರ ಮಾಡಿದ್ದೀನಿ ಅನ್ನೋದೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಹೆಂಗೂ ನನ್ನ ಪುಣ್ಯ ಆ ಜಿಮೇಲ್ ಐ ಡಿ ನನ್ನ ಹತ್ರ ಇತ್ತು, ಎಕ್ಸ್ಟ್ರಾ ಜಿಮೇಲ್ ಐ ಡಿ ಇತ್ತಲ್ವ, ಈ ಥರ ಆಗಿದೆ ಅಂತ ನಾನು ಹೇಳಿಲ್ಲ, ನಾನು ಹೇಳೇ ಇಲ್ಲ ಅವ್ರಿಗೆ. ಅವರು ಒಬ್ಬ ಅಣ್ಣ ನನಗೆ ಮೆಸೇಜ್ ಹಾಕಿದ್ರಲ್ಲ, ಆ ಅಣ್ಣ ಇನ್ನೊಬ್ಬ ಫ್ರೆಂಡಿಗೆ ಹೇಳಿಬಿಟ್ಟು ಈ ಥರ ಆಗಿದೆ ಏನು ಮಾಡೋದು ಅಂತ ಅವ್ರು ಕೇಳಿದ್ದಾರೆ. ಅವರು ಹೋಗ್ಬಿಟ್ಟು ಅವರು ಇದು ಪ್ರಾಬ್ಲಮ್ ಆಗಿದೆ ಅಲ್ವಾ, ಅದಕ್ಕೆಲ್ಲ ಸೊಲ್ಯೂಷನ್ ಹುಡುಕಿದ್ದಾರೆ. ಅಲ್ಲೂ ಅವ್ರ ಕೈಲೂ ಅದು ನಾನು ಮಾಡಿರೋ ಮಿಸ್ಟೇಕ್ ಅವ್ರಿಗೂ ಗೊತ್ತಾಗಿಲ್ಲ.
ಅವ್ರು ಹೋಗ್ಬಿಟ್ಟು ವೈ ಟಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಥರ ಆಗಿದೆ, ಏನಾಗಿದೆ, ಇದರಲ್ಲಿ ಮಿಸ್ಟೇಕ್ ಏನಿದೆ ಅಂತ ಕ್ವಶನ್ ಮಾಡಿದಾಗ, ಇಲ್ಲ ಅದಕ್ಕೆ ಜಿಮೇಲ್ ಐ ಡಿ 2 ಇದೆ, ನೀವು ಒಂದು ಚಾಯ್ಸ್ ಮಾಡ್ಕೊಳ್ಳಿ, 2 ಇದೆ ಅದರಲ್ಲಿ, ಅದಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಅವಾಗ ಇಮಿಡಿಯೇಟ್ಲಿ ನನಗೆ ಕಾಲ್ ಮಾಡಿಲ್ಲ, ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ದಾರೆ, ಈ ಥರ ಜಿಮೇಲ್ ಐ ಡಿ 2 ಹಾಕಿದ್ದೀರಿ ಅಂತ. ಜಿಮೇಲ್ ಐ ಡಿ ನಿಮ್ಮದು ಒರಿಜಿನಲ್ ಜಿಮೇಲ್ ಐ ಡಿ ಯಾವುದು ಅಂತ ಹೇಳಿ ಅದಕ್ಕೆ ಅಟ್ಯಾಚ್ ಮಾಡೋಣ, ಇನ್ನೊಂದು ಫೇಕ್ ಹಾಕಿದಿರಲ್ವ ಅದನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿದರು. ಓಕೆ ಅಂತ ಅವಾಗ ಹೇಳಿದ್ರು, ಹೌದು ಮಾಡಿದ್ದೀನಿ ಅಂತ ನಾನು ಹೇಳಿದೆ. ನಮ್ಮ ಹಸ್ಬೆಂಡ್ ಹತ್ರ ಬಯಸ್ಕೊಂಡು ಈ ಥರ ಮಾಡಿದ್ದೀನಿ ಅಂತ ಮೊದಲೇ ಹೇಳೋಕ್ಕೆ ಬರೋದಿಲ್ಲ ಅಂತ ಅವರು ಹೇಳಿದರು. ನಾನು ಮತ್ತು ಜಿಮೇಲ್ ಐ ಡಿ ಕೊಡಬೇಕಲ್ವ ಅವರಿಗೆ, ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದ್ದೀನಿ. ಪುಣ್ಯಾತ್ ಕಿತ್ತಿ ಫ್ರೆಂಡ್ಸ್, ನಾನು ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದ್ದೀನಿ. ಆ ಪಾಸ್ವರ್ಡ್ ನೆನಪೇ ಇಲ್ಲ ನನಗೆ. ಸುಮ್ಮನೆ ಅರ್ಜೆಂಟಲ್ಲಿ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಅಪ್ಡೇಟ್ ಅದಕ್ಕೆ ಇದು ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಆ ಜಿಮೇಲ್ ಐ ಡಿ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ಸಾರಿ ಯೂಟ್ಯೂಬಲ್ಲಿ ಹೋಗಿ ಜಿಮೇಲ್ ಐ ಡಿ ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಆ ಪಾಸ್ವರ್ಡ್ ಕೇಳಿದ್ದಾರೆ ಅವರು. ಪಾಸ್ವರ್ಡೇ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಜಿಮೇಲ್ ಐ ಡಿ ಪಾಸ್ವರ್ಡೇ ಗೊತ್ತಿಲ್ಲ ನನಗೆ. ಪಾಪ ಅಣ್ಣವ್ರು ಕೇಳ್ತಿದ್ದಾರೆ, ಮರ್ತೇ ಹೋಗಿದ್ದೀನಿ, ಏನು ಮಾಡಲಿ. ಮತ್ತು ಈ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಹೊಸ ಜಿಮೇಲ್ ಐ ಡಿಗೆ ಹೊಸ ಪಾಸ್ವರ್ಡ್ ಇಡೋದು ಹೆಂಗೆ ಅಂತ ಅಲ್ಲಿ ಇದು ಹೊಡೆದ್ರೆ ಅದು ಒಂದು ವಿಡಿಯೋ ಬಂತು. ಆ ವಿಡಿಯೋ ತೊಗೊಂಡು ಹೊಸ ಜಿಮೇಲ್ ಐ ಡಿಗೆ ಹೊಸದಾಗಿ ಮಾಡಿದ್ನಲ್ವ ಇನ್ನೊಂದು, ಅದಕ್ಕೆ ಇನ್ನೊಂದು ಹೊಸ ಪಾಸ್ವರ್ಡ್ ಇಟ್ಬಿಟ್ಟು ಆ ಪಾಸ್ವರ್ಡ್ನ ಆ ಜಿಮೇಲ್ ಐ ಡಿನ ಅವ್ರ ಕೈಯಾಗ ಕೊಟ್ಟು ಆ ಜಿಮೇಲ್ ಐ ಡಿ ಡಿಲೀಟ್ ಆಗೋದಕ್ಕೆ 15 ದಿನ ಬೇಕಂತೆ. ಮತ್ತು ಅಲ್ಲೊಂದು 15 ದಿನ ಟೈಮ್ ವೇಸ್ಟ್ ಆಯಿತು. ಅವರು ಹಿಂಗೆ ಮಾಡಿದರೆ ಹೇಗೆ ಸಿಸ್ಟರ್, ಮೊದಲೇ ಹೇಳ್ಬೇಕಲ್ವ, ನಿಮ್ಮ ಪ್ರಾಬ್ಲಮ್ ಯಾವಾಗೂ ಸಾಲ್ವ್ ಆಗ್ತಾಯಿತ್ತು ನೋಡಿ, 2 ತಿಂಗಳಾಯಿತು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಅಂತಂದರು. ಮತ್ತು ಅವರೆಲ್ಲ ಸಾಲ್ವ್ ಮಾಡಿ ಕೊಟ್ಟಮೇಲೆ 15 ದಿನ ಆದಮೇಲೆ ಮಾನಿಟೈಸೇಷನ್ ಮಾಡಿ ಕೊಟ್ಟರು. ಅದಾದಮೇಲೆ ನೆಕ್ಸ್ಟ್ ಬಂತು ನೋಡಿ ಟಾಸ್ಕು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ಈ ವಿಡಿಯೋ ಫುಲ್ಲು ಲೆಂತಿ ಆಗುತ್ತೆ. ಮತ್ತು ಸಿಗುವ ಫ್ರೆಂಡ್ಸ್, ನಾವು ಮಾಡಿರೋ ಮಿಸ್ಟೇಕ್ ಯಾರೂ ಮಾಡಬೇಡಿ. ಆ್ಯಕ್ಚುಲಿ ನನ್ನ ಅನಿಸಿಕೆ ಏನು ಅಂದರೆ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಪರ್ಫೆಕ್ಟಾಗಿ ತಿಳ್ಕೊಳ್ಳಿ. ನಾವು ಏನು ತಿಳ್ಕೊಳ್ಳಾರ್ದೇ ಅವಸರ ಬಿಟ್ಬಿಟ್ಟು ಒಂದು ಚಾನಲ್ ಆಲ್ರೆಡಿ ನಾನು 1.5 ವರ್ಷದಿಂದ ವೀಡಿಯೋಸ್ ಹಾಕ್ಕೊತ ಬಂದಿರೋದೆಲ್ಲ ಕೈಗೆ ಬಂದಿರುತ್ತಿತ್ತು, ಬಾಯಿಗೆ ಬಂದಿಲ್ಲ. ಇನ್ನೂ ನೆಕ್ಸ್ಟು ಪಾರ್ಟ್ 2 ವೀಡಿಯೋದಲ್ಲಿ ಕೇಳಿಬಿಟ್ರೆ ನೀವು ಯಪ್ಪ ಈ ಥರ ಆಗಿದೆ ನಾನು ನಿಮ್ಮ ಚಾನಲ್ ಅಂತ ಅನ್ಕೊತೀರ ನೀವು. ಆ ರೀತಿ ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮತ್ತು ಸಿಗುವ ಪಾರ್ಟ್ 2 ವೀಡಿಯೋದಲ್ಲಿ.